ನಮಸ್ಕಾರ. ನನ್ನ ಹೆಸರು ನಾಗೇಶ್ವರರಾವ್ ಅಂತ ಛತ್ರಪತಿ ಸೇವಾ ಫೌಂಡೇಶನ್ನಿನ MD. ನಾವು ಈ ಆರೋಗ್ಯ ತಪಾಸಣಾ ಶಿಬಿರ ನಮ್ಮ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವಾರ್ಡಲ್ಲೂ ಕೂಡ ಪ್ರತಿ ತಿಂಗಳು 2ನೇ ಭಾನುವಾರ ನಾವು ನಿರಂತರವಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಈ ಒಂದು ಕ್ಯಾಂಪ್ಗೆ ನಮ್ಮ ಜೊತೆ ಸ್ಥಳೀಯ ಸಂಘ ಸಂಸ್ಥೆಗಳು ಹಾಗೂ ಇಲ್ಲಿರುವಂಥ ಎಲ್ಲ ನುರಿತ ಹಾಸ್ಪಿಟ್ಲಿನ ವೈದ್ಯಕೀಯ ತಂಡ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಎಲ್ಲ ವಾಲಂಟ್ರಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ಈ ಭಾಗದಲ್ಲಿ ನಾಗಶೆಟ್ಟಹಳ್ಳಿನಲ್ಲಿ ಈ ತಿಂಗಳು ಜೂನ್ 2ನೇ ಭಾನುವಾರ ಇಲ್ಲಿ ಮಾಡಬೇಕು ಅಂಥೇಳಿ ಕಳಸಲ್ಲಿ ನಿರ್ಧಾರ ತಗೊಂಡಾಗ ನಮ್ಮ ಮೋಹನ್ ಅವರು ಮುಂದಾಳತ್ವ ತಗೊಂಡು ಈ ಶಾಲೆಯವ್ರ ಹತ್ರ ಮಾತಾಡಿ ಸೊ ಪ್ರತಿ ಮನೆಗೆ 2,000 ಪಾಂಪ್ಲೆಟ್ನ ನಾವು ಪ್ರತಿ ಮನೆಗೆ ಕೊಟ್ಟಿದ್ದೀವಿ. ನಿನ್ನೆ ಒಂದು ಆಟೋ ಅನೌನ್ಸ್ಮೆಂಟ್ ಬಿಟ್ಟು ಇದು ಮಾಡಿದ್ದೀವಿ. ಪ್ರಚಾರದ ದೃಷ್ಟಿಯಿಂದ ಚೆನ್ನಾಗಿ ಮಾಡಿದ್ದೀವಿ. ಜನಗಳು ಅಷ್ಟೇ, ಜನಗಳ ಸ್ಪಂದನೆ ಎಲ್ಲ ಭಾಳ ಚೆನ್ನಾಗಿ ಆಗ್ತಾಯಿದೆ. ಸೊ ಜನ ಬರ್ತಾ ಇದ್ದಾರೆ. ಬೆಳಗ್ಗೆ 7:30ಗೆ ಪ್ರಾರಂಭ ಮಾಡಿದ್ದೀವಿ. BP, ಶುಗರು, ಥೈರಾಯ್ಡು ಮತ್ತು ಕೊಲೆಸ್ಟ್ರಾಲ್ ಚೆಕಪ್ ಎಲ್ಲ, ಮತ್ತು ಕಣ್ಣು ಪರೀಕ್ಷೆ, ಹಾರ್ಟು ಪರೀಕ್ಷೆ, ECG ಇಲ್ಲೇ ಉಚಿತವಾಗಿ ಮಾಡ್ತಾಯಿದ್ದೀವಿ. ಮತ್ತು ಬೋನ್ದು ಇರ್ಬೋದು, ಮಹಿಳಾ ಗರ್ಭಕೋಶದ್ದು, ಪೈಲ್ಸು ಎಲ್ಲ ಜನರಲ್ ಚೆಕಪ್ಪು, ಮೆಡಿಸಿನ್ ಫ್ರೀಯಾಗಿ ಕೊಡ್ತಾಯಿದ್ದೀವಿ. ಮತ್ತು ನಮ್ಮ ಇನ್ನೊಂದು ಟ್ರಸ್ಟ್ ವತಿಯಿಂದ ನಾವು ಉಚಿತವಾಗಿ ಎಲ್ಲರಿಗೂ ಪಾನೀಯ ವಿತರಣೆ ಕೂಡ ಮಾಡ್ತಾಯಿದ್ದೀವಿ. ಸೊ ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನಗಳು ಉಪಯೋಗಿಸ್ಕೊಳ್ಬೇಕು. ನಾವು ನಿರಂತರವಾಗಿ ಈ ಒಂದು ಸೌಲಭ್ಯಗಳನ್ನ ಪ್ರತಿ ಬಡಾವಣೆಯಲ್ಲಿ ಮಾಡೋದು ಒಂದೇ. ಏನಕ್ಕೋಸ್ಕರ ಅಂದರೆ ನಮ್ಮ ಈ ಭಾಗದಲ್ಲಿ ತಮ್ಮೆಲ್ಲರೂ ತಿಳಿದಿರೋ ಹಾಗೆ ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳಿಲ್ಲ. ನಮಗೆ ಬೆಂಗಳೂರು ಸೌತ್ ಕೊಟ್ಟೋದ್ರೆ ಹೆಜ್ಜೆಗೆ ಒಂದೊಂದು ಹಾಸ್ಪಿಟ್ಲ್ಗಳಿದೆ, ಮಲ್ಲೇಶ್ವರಮಲ್ಲಿ ಎಲ್ಲ ಕಡೆ ಇದೆ. ಈ ಭಾಗದಲ್ಲಿ ನಮಗೆ ಹಾಸ್ಪಿಟ್ಲ್ ಕೊರತೆ ಇದೆ. ಇರೋರು ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾರೆ. ಸೊ ಅತಿ ಬಡವರು ಅವ್ರ ಮನೆ ಬಾಗಿಲಿಗೆ ನಾವು ತೊಗೊಂಡೋಗಿ ಮಾಡಬೇಕು ಅನ್ನೋವಂಥ ಇಚ್ಛೆಯಿಂದ ನಾವೆಲ್ಲ ಸಂಘ ಸಂಸ್ಥೆಗಳು, ಗುಂಡುಮುನೇಶ್ವರನ ದೇವಸ್ಥಾನದ ಶ್ರೀನಿವಾಸ್ ಪಟೇಲ್ ಅವರು, ಫೌಂಡೇಶನ್ ಅವರು, ನಾವು ಈ ಶಾಲೆಯವರು, ಸವಿತಾ ಸಮಾಜದ ಮುಖಂಡರು ಮೋಹನ್ ಅವರು, ಈ ಥರ ಎಲ್ಲ ನಮ್ಮ ಮಾರುತಿಯವರು ಇರ್ಬೋದು, ಅಲ್ತಾಫ್, ನಮ್ಮ ವಿಜಯನಗರಿ ನಮ್ಮ ಜಯಲಕ್ಷ್ಮಿ ಅವರು ಪ್ರತಿ ಒಂದು ಸಭೆ ಕ್ಯಾಂಪ್ಗೂ ಬೆಳಗ್ಗೆನೇ ಬಂದುಬಿಡ್ತಾರೆ. ಬಂದು ವಾಲಂಟ್ರಿ ಎಲ್ಲ ಕೆಲಸಗಳು ಮಾಡ್ತಾಯಿದ್ದಾರೆ. ಅತಿ ಹೆಚ್ಚಾಗಿ ಜನಗಳು ಉಪಯೋಗಿಸ್ಕೊಳ್ಬೇಕು ಅನ್ನೋದು ನಮ್ಮ ಕಾಳಜಿ. ಅವರಿಗೆ ಶಸ್ತ್ರಚಿಕಿತ್ಸೆ ಕೂಡ ನಾವು ಉಚಿತವಾಗಿ ಮಾಡಿಸ್ತೀವಿ. ಕಣ್ಣು ಪರೀಕ್ಷೆ ಮಾಡಿ ಕನ್ನಡಕ ಕೂಡ ನಾವು ಉಚಿತವಾಗಿ ಕೊಡ್ತೀವಿ. ಸೊ ಇನ್ನೂ ಅವ್ರಿಗೆ ಹೆಚ್ಚಿನ ವೈದ್ಯಕೀಯ ಸೌಲಭ್ಯಗಳು ಬೇಕು ಅಂದರೆ ಈ ಕ್ಯಾಂಪಲ್ಲಿ ಬಂದಿರೋ ಸ್ಲಿಪ್ಪನ್ನು ತೊಗೊಂಡು ಅವರು ಆ ಹಾಸ್ಪಿಟ್ಲ್ಗಳಿಗೆ ಹೋದರೆ ಅಲ್ಲಿ ಕೂಡ ಅವರು ಉಚಿತವಾಗಿ ಅದನ್ನು ಪರೀಕ್ಷೆ ಮಾಡಿ ಅವರಿಗೆ ಏನು ಟ್ರೀಟ್ಮೆಂಟ್ ಬೇಕೋ ಅದು ಕೊಡುವಂಥ ವ್ಯವಸ್ಥೆಗಳಾಗ್ತಾಯಿದೆ. ಎಷ್ಟು ವರ್ಷಗಳಿಂದ? ಆಲ್ಮೋಸ್ಟ್ 25-26 ವರ್ಷ ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ಗ್ರಾಮಾಂತರದಲ್ಲಿ ಜಾಸ್ತಿ ಮಾಡ್ತಾಯಿದ್ದೀವಿ. ಸೊ ಇಲ್ಲೂ ಕೂಡ ಅದರ ಅವಶ್ಯಕತೆ ಇದೆ ಅಂಥೇಳಿ ಇಲ್ಲೂ ಕೂಡ ನಾವು ಅದನ್ನು ಮಾಡ್ತೀವಿ. ರೆಸ್ಪಾನ್ಸ್ ಯಾವ ರೀತಿ ಇದೆ ಸರ್? ಪ್ರತಿ ಕ್ಯಾಂಪ್ಗೂ ನಮಗೆ 500ಕ್ಕಿಂತ ಹೆಚ್ಚಿನ ಜನ ಬರ್ತಾಯಿದ್ದಾರೆ. 15-16 ಜನ ಕಣ್ಣು ಆಪ್ರೇಷನ್ನು, ಒಂದು 60-70 ಜನಕ್ಕೆ ಕನ್ನಡಕ ಕೊಡುವಂಥದ್ದಾಗ್ತಾಯಿದೆ. ಮತ್ತು 100 ಜನಕ್ಕೆ BP, ಶುಗರು, ಥೈರಾಯ್ಡು ಇದೆಲ್ಲ ಬೆಳಗ್ಗೆಯಿಂದನೂ ಚೆಕಪ್ ಮಾಡ್ಕೊಳ್ತಿದ್ದಾರೆ. ಜನಸ್ಪಂದನೆ ಭಾಳ ಇದೆ ಸರ್, ಭಾಳ ಅವಶ್ಯಕತೆ ಇದೆ. ಇನ್ನೂ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಸೇರಿಕೊಂಡು ಇನ್ನೂ ಪ್ರತಿ ವಾರ ಮಾಡಿದ್ರೂ ಕೂಡ ನಮಗೆ ಇಲ್ಲಿ ಅನುಕೂಲ, ಜನಗಳಿಗೆ ಅನುಕೂಲ. ಮುಂದಿನ ಯೋಜನೆಗಳು ಈಗ ಜುಲೈ 2ನೇ ಭಾನುವಾರ ನಾವು ಮನಾರಾಯಣಪಾಳ್ಯ ಮತ್ತು ದಿನ್ನೂರಲ್ಲಿ ಮಾಡಬೇಕು ಅಂತ ಇದ್ದೀವಿ. ಅದೇ ಪ್ರತಿ ತಿಂಗಳು 2ನೇ ಭಾನುವಾರ ಇರುತ್ತೆ ನಿರಂತರವಾಗಿ. ನನ್ನ ಹೆಸರು ಮೋಹನ್ ಕುಮಾರ್ ಅಂತ. ಏನು ಈಗ ಈ ಕ್ಯಾಂಪ್ ಬಗ್ಗೆ ಎಲ್ಲ ವಿವರಗಳನ್ನು ಕೊಟ್ಟಂಥ ನಮ್ಮ ಹಿರಿಯ ನಾಯಕರು ಮತ್ತು ಮುಖಂಡರಾದಂಥ ನಾಗೇಶ್ ಸರ್ ಅವರು ನಮ್ಮನ್ನು ಪಟೇಲ್ ಸೀನಣ್ಣವರು ಕರೆದಿದ್ದೇನೆ, ಈ ಥರ ಒಂದು ಕ್ಯಾಂಪ್ ಮಾಡಬೇಕು, ಎಲ್ಲ ವಾರ್ಡಲ್ಲೂ ಮಾಡ್ತಾಯಿದ್ದೀವಿ, ಈ ಭಾಗದಲ್ಲೊಂದು ಮಾಡಿ ಮೋಹನ್ ನೀನು ಅಂತ ಹೇಳಿದಾಗ ನಂಗೆ ತುಂಬಾ ಸಂತೋಷ ಆಯಿತು. ಯಾಕಂದರೆ ನಾನು ಹಲವಾರು ಕಾರ್ಯಕ್ರಮಗಳು ಜನಪರವಾಗೇ ಮಾಡ್ಕೊಂಬಂದಿರೋದು, ಜನರ ಸೇವೆನೇ ಮಾಡ್ಕೊಂಬಂದಿರೋದು. 4,600 ಆಧಾರ್ ಕಾರ್ಡು ಉಚಿತವಾಗಿ ಮಾಡಿಕೊಟ್ಟೆ ನಮ್ಮ HM ರೇವಣ್ಣವರ ಈ ಕ್ಷೇತ್ರದಲ್ಲಿ ಓಡಾಡಬೇಕು. ಈ ರೀತಿಯಾಗಿ ಹಲವಾರು ಜನರಿಗೆ ಸೇವೆ ಮಾಡಿದ್ದೀನಿ. ಮತ್ತು ಕೆಲವೊಂದು ವಿಚಾರಗಳಿಂದ ಒಂದು 2-3 ವರ್ಷದಿಂದ ದೂರ ಇದ್ವಿ. ಸೊ ನಾಗೇಶ್ ಅಣ್ಣವರು, ಪಟೇಲ್ ಅಣ್ಣವ್ರು ಕರೆದು ಮಾಡಿ ಅಂದಾಗ ತುಂಬ ಖುಷಿಯಿಂದ ಮಾಡಿದ್ವಿ. ವಿದ್ಯಾಶ್ರೀ ಶಾಲೆಯ ಮುಖ್ಯಸ್ಥರನ್ನ ಭೇಟಿ ಮಾಡಿ ಈ ಥರ ಬಡವ್ರಿಗಾಗಿ ಒಂದು ಆರೋಗ್ಯ ಶಿಬಿರ ಮಾಡ್ತಾಯಿದ್ದೀವಿ, ದಯವಿಟ್ಟು ನಿಮ್ಮ ಶಾಲೆಯ ಆವರಣವನ್ನು ಉಚಿತವಾಗಿ ನಮಗೆ ಕೊಡಬೇಕು ಅಂದಾಗ ಅವರು ತುಂಬ ಹೃದಯದಿಂದ ನೀನು ಮಾಡಿ ಮೋಹನ್ ಅಂತ ಹೇಳಿದ್ದೇನೆ. ಮೇಡಮ್ ಅವರು ಮತ್ತು ನಾರಾಯಣವ್ರ ಹಸ್ಬೆಂಡು ಇಬ್ಬರೂ ಸೇರಿದ್ದೇನೆ ಈ ಶಾಲೆಯನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಬಂದ ಮೇಲೆ ಜನ ಎಲ್ಲರೂ ಹೇಳ್ತಿದ್ದಾರೆ ಒಂದೊಂದು ಏನೇನು ಫೆಸಿಲಿಟಿ, ಐ ಫೆಸಿಲಿಟಿ
ಶುಗರ್ ಮಾಮೂಲಿ ಬ್ಲಡ್ ಶುಗರ್ ತೊಗೊಳ್ಳಲ್ಲ, ಕೊಲೆಸ್ಟ್ರಾಲು ಮತ್ತು ಬಿ ಪಿ ಎಲ್ಲ ರಿಪೋರ್ಟ್ ಸಮೇತವಾಗಿ 2 ದಿನ ಟೈಮ್ ತೊಗೊಂಡು ಕೊಡ್ತೀವಿ. ಈ ರಿಪೋರ್ಟ್ ತೊಗೊಳಕ್ಕೆ ನಮಗೆ ಹೊರಗಡೆ 2,000 ರೂಪಾಯಿ ಆಗುತ್ತೆ. ಇಕೋ ಮಾಡಿಸ್ಬೇಕಂದ್ರೆ ಒಂದೊಂದು ಹಾಸ್ಪಿಟ್ಲಲ್ಲಿ ಒಂದೊಂದು ರೇಟ್ 5,000, 8,000, 12,000 ಹೀಗೆ. ಇದೆಲ್ಲವೂ ನಾಗೇಶ್ ಸರ್ ಅವರು ಉಚಿತವಾಗಿ ಈ ಜನಗಳಿಗೆ ತಲುಪಿಸ್ತಾ ಇರೋದು ನಮಗೆಲ್ಲರಿಗೂ ಒಂದು ಒಳ್ಳೆಯ ಹೆಸರು ಬಂದಿದೆ. ಮತ್ತು ಜನ ಬಂದವರೆಲ್ಲರೂ ಒಂದು ಒಳ್ಳೆ ಸಂತೋಷದಿಂದ ಒಳ್ಳೆ ಕೆಲಸ ಮಾಡಿದೆ ಅಂತ ಆಡಿ ಹೊಗಳ್ತಿದ್ದಾರೆ. ಇದಕ್ಕಿಂತ ಭಾಗ್ಯ ಕೋಟಿ ಕೊಟ್ಕೊಂಡ್ರು ನಮಗಿಲ್ಲ ಅಂತ ನನ್ನ ಅನಿಸಿಕೆ. ಎಲ್ಲರೂ ಬಂದು ಈ ಒಂದು ಒಳ್ಳೆಯ ಉತ್ತಮವಾದಂಥ ಆರೋಗ್ಯದ ಒಂದು ಶಿಬಿರದಲ್ಲಿ ಇನ್ನೂ ಬಂದು ಎಲ್ಲ ಉಪಯೋಗಿಸ್ಕೊಂಡು ಏನು ಆರೋಗ್ಯ ಶಿಬಿರದಲ್ಲಿ ಇರುವಂಥ ಫೆಸಿಲಿಟಿಗಳನ್ನ ಬಳಸ್ಕೊಂಡ್ರೆ ಹಣನೂ ಉಳಿತಾಯ ಆಗುತ್ತೆ, ನಿಮ್ಮ ಆರೋಗ್ಯ ಭಾಗ್ಯನೂ ಸಿಗುತ್ತೆ. ಆರೋಗ್ಯ ಇದ್ದರೆ ಎಲ್ಲ ಭಾಗ್ಯನೂ ಬರುತ್ತೆ. ಹಾಗಾಗಿ ಆರೋಗ್ಯ ಭಾಗ್ಯ ಕಾಪಾಡ್ಕೊಳ್ಳಿ ಅಂತೇಳಿ ದಯವಿಟ್ಟು ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಭಾಗವಹಿಸಬೇಕು ಅಂತೇಳಿ ಮನವಿ ಮಾಡ್ತೀನಿ.